ಎಲ್ಲ ಸೌಹೃದಯಿ ಸಂಗೀತ ಪ್ರಿಯರಿಗೆ ನಮನಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಭಾರತೀಯ ವಿದ್ಯಾಭವನ ಬೆಂಗಳೂರು ಕೇಂದ್ರ, ಮೈಸೂರು ಕೇಂದ್ರ ಮತ್ತು ಇನ್ಫೋಸಿಸ್ ಪ್ರತಿಷ್ಠಾನ ಜೊತೆಗೂಡಿ ಅರ್ಪಿಸುವ 145ನೇ ಸಾಂಸ್ಕೃತಿಕ ಕಾರ್ಯಕ್ರಮ, ತಿಂಗಳ ಸಂಗೀತ ಕಾರ್ಯಕ್ರಮ ಇಂದು ನಡೀತಾ ಇದೆ. ಮೊದಲಿಗೆ ದೀಪವನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಗುತ್ತದೆ. ನಮ್ಮ ಭಾರತೀಯ ವಿದ್ಯಾಭವನ ಮೈಸೂರು ಕೇಂದ್ರದ ಎಲ್ಲ ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕೆಂದು ಕೋರುತ್ತೇನೆ. ಹಾಗೆಯೇ ಕಾರ್ಯಕ್ರಮವನ್ನು ನಡೆಸಿಕೊಡಲು ಬಂದಿರುವಂಥ ಡಾಕ್ಟರ್ ದತ್ತಾತ್ರೇಯ ವೇಲಾಂಕರ್ ಅವರು ಮತ್ತು ಪಕ್ಕವಾದ್ಯದವರು ಸಹ ಅವರ ಜೊತೆಗೂಡಬೇಕೆಂದು ಕೋರುತ್ತೇನೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು, ಜ್ಯೋತಿಯ ಬಲದಿಂದ ತಮಂಧದ ಕೇಡು ಎಂಬ ಬಸವಣ್ಣನವರ ಮಾತಿನಂತೆ ಜ್ಯೋತಿಯನ್ನು ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಗ್ತಾ ಇದೆ. ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂಥ ಎಲ್ಲ ಗಣ್ಯರಿಗೂ ವಂದನೆಗಳು. ಈ ದಿನ ಕಾರ್ಯಕ್ರಮವನ್ನು ನೀಡೋದಕ್ಕೆ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ನೀಡೋದಕ್ಕೆ ಆಗಮಿಸಿರುವಂತಹ ಡಾಕ್ಟರ್ ದತ್ತಾತ್ರೇಯ ವೇಲಾಂಕರ್ ಅವರು ನಮ್ಮ ಸಂಸ್ಥೆಯ ಗೌರವ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೋತಾರೆ. 145ನೇ ಸಾಂಸ್ಕೃತಿಕ ಕಾರ್ಯಕ್ರಮ, ಇದು ತಿಂಗಳ ಸಂಗೀತ ಕಾರ್ಯಕ್ರಮವೂ ಹೌದು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಭಾರತೀಯ ವಿದ್ಯಾಭವನ ಮೈಸೂರು ಕೇಂದ್ರದ ಉಪಾಧ್ಯಕ್ಷರು, ಹಿರಿಯ ಸಾಹಿತಿಗಳು, ಚಿಂತಕರು, ಪ್ರಖರ ವಾಗ್ಮಿಗಳು ಆದಂತಹ ಡಾಕ್ಟರ್ ಶ್ರೀ ನಾಗಣ್ಣರವರು ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮ ಭಾರತೀಯ ವಿದ್ಯಾಭವನದ ಶಾಲೆಯಾಗಬಹುದು ಅಥವಾ ಶಾಲೆಯನ್ನು ಹೊರತುಪಡಿಸಿ ನಡೆಯುವಂಥ ಬೇರೆ ಯಾವುದೇ ಕಾರ್ಯಕ್ರಮಗಳಾಗಬಹುದು, ಎಲ್ಲ ಕಾರ್ಯಕ್ರಮಗಳ ಕೇಂದ್ರ ಬಿಂದು, ಪ್ರಾರಂಭದಿಂದ ಕೊನೆಯವರೆಗೆ ಎಲ್ಲ ಕಾರ್ಯಕ್ರಮ ಸುಸೂತ್ರವಾಗಿ ಅಚ್ಚುಕಟ್ಟಾಗಿ ನಡೆಯೋದಕ್ಕೆ ಕಾರಣಕರ್ತರಾಗಿರುವಂತಹ ಗೌರವ ಕಾರ್ಯದರ್ಶಿಗಳಾದ ಶ್ರೀ PS ಗಣಪತಿರವರು ಸಹ ಉಪಸ್ಥಿತರಿದ್ದಾರೆ. ಅವರಿಗೂ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಎಂದಿನಂತೆ ಪ್ರತಿ ಸಲವೂ ಅದೇ ಉತ್ಸಾಹದಿಂದ ಆಗಮಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸುವಂತಹ ಹಿರಿಯರು, ಜ್ಞಾನಿಗಳು ಆದಂತಹ ನಮ್ಮ ಭಾರತೀಯ ವಿದ್ಯಾಭವನ ಮೈಸೂರು ಕೇಂದ್ರದ ಗೌರವ ಖಜಾಂಚಿಗಳಾದಂತಹ ಡಾಕ್ಟರ್ AT ಭಾಷ್ಯಂರವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ನಮ್ಮ ಭಾರತೀಯ ವಿದ್ಯಾಭವನ ಕೇಂದ್ರದ ಸದಸ್ಯರಾದಂತಹ ಶ್ರೀ ಗಂಗಾಧರ್ರವರು ಮತ್ತು ಶ್ರೀಮತಿ ನಾಗಲಕ್ಷ್ಮೀರವರು ಸಹ ಉಪಸ್ಥಿತರಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮ ಭಾರತೀಯ ವಿದ್ಯಾಭವನ ಶಾಲೆಯ ಪ್ರಾಂಶುಪಾಲರಾದಂಥ ಶ್ರೀಮತಿ ಲೇಖಾ ನಾಯರ್ರವರು ಸಹ ಉಪಸ್ಥಿತರಿದ್ದಾರೆ. ಅವರಿಗೂ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ತಾವೆಲ್ಲರೂ ಬಿಡುವು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋದಕ್ಕೆ, ಸಂಗೀತದ ಸ್ವಾದವನ್ನು ಆಸ್ವಾದಿಸೋದಕ್ಕೆ ಆಗಮಿಸಿದ್ದೀರಾ. ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ನೀಡೋದಕ್ಕೆ ಆಗಮಿಸಿರುವಂತಹ ಸಂಗೀತ ಲೋಕದ ದಿಗ್ಗಜ ಡಾಕ್ಟರ್ ದತ್ತಾತ್ರೇಯ ವೇಲಾಂಕರ್ ಅವರ ಸಂಕ್ಷಿಪ್ತವಾದಂತಹ ಪರಿಚಯವನ್ನು ತಮಗಳಿಗೆ ಮಾಡಿಕೊಡಲು ಬಯಸ್ತೇನೆ. ಶ್ರೀಯುತ ದತ್ತಾತ್ರೇಯ ವೇಲಾಂಕರ್ ಅವರು ಒಬ್ಬ ನಿಪುಣ ಹಿಂದೂಸ್ತಾನಿ ಶಾಸ್ತ್ರೀಯ ಪ್ರದರ್ಶಕ ಮತ್ತು ಶಿಕ್ಷಕರು ಸಹ ಹೌದು. 3 ದಶಕಗಳಿಗೂ ಹೆಚ್ಚು ಕಾಲ, ಅಂದರೆ 30 ವರ್ಷಗಳಿಗೂ ಹೆಚ್ಚು ಕಾಲ ಹಲವು ಸಂಗೀತ ದಿಗ್ಗಜರ ಬಳಿ ಕಠಿಣ ತರಬೇತಿಯನ್ನು ಪಡೆದ ಇವರು
ಬೆಂಗಳೂರಿನಲ್ಲಿರುವ ಷಡ್ಜ ಕಲಾ ಕೇಂದ್ರದ ಸ್ಥಾಪಕರು ಸಹ ಹೌದು. ಶ್ರೀಯುತರು ಎ ದರ್ಜೆಯ ಆಲ್ ಇಂಡಿಯಾ ರೇಡಿಯೋ ಮತ್ತು ದೂರದರ್ಶನ ಕಲಾವಿದರಾಗಿದ್ದಾರೆ. ದೇಶ ವಿದೇಶಗಳಲ್ಲಿ ಸಂಗೀತ ಕಚೇರಿಗಳನ್ನು ನಡೆಸಿಕೊಟ್ಟಿದ್ದಾರೆ. ಇವರಿಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಇವರಿಂದ ಬ್ರಹ್ಮತೇಜ ಪ್ರಶಸ್ತಿ ಸೇರಿದಂತೆ ನಾಡಿನ ಹಲವು ಪ್ರತಿಷ್ಠಿತ ಪ್ರಶಸ್ತಿ ಪುರಸ್ಕಾರಗಳು ದೊರೆತಿವೆ. ಇವರು ಇಂದು ನಮಗೆ ಕಾರ್ಯಕ್ರಮವನ್ನು ನೀಡೋದಕ್ಕೆ ತನ್ನ ಮನೆಗಳನ್ನು ತಣಿಸೋದಕ್ಕೆ ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ವೇದಿಕೆಯಲ್ಲಿ ಆಸೀನರಾಗಿ ದತ್ತಾತ್ರೇಯ ವೇಲಾಂಕರ್ರವರಿಗೆ ಪಕ್ಕವಾದ್ಯದಲ್ಲಿ ಸಹಾಯಕರಾಗಿ ಬಂದಿರತಕ್ಕಂಥವರು ತಬಲಾ ಶ್ರೀ ಸುಮಿತ್ ನಾಯಕ್ರವರು, ತಂಬೂರಿ ಶ್ರೀ ಸುಜಿತ್ ರವರು, ಹಾರ್ಮೋನಿಯಂ ಶ್ರೀ ವೀರಭದ್ರಯ್ಯ ಹಿರೇಮಠ್ರವರು, ತಾಳ ಅಭೈರವರು. ಇವರಿಗೂ ಸಹ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತೇನೆ. ಪ್ರತಿ ತಿಂಗಳು ನಮ್ಮ ಭಾರತೀಯ ವಿದ್ಯಾಭವನ ಮೈಸೂರು ಕೇಂದ್ರದಲ್ಲಿ 3ನೇ ಭಾನುವಾರ ಶನಿವಾರ ತಿಂಗಳ ಸಂಗೀತ ಕಾರ್ಯಕ್ರಮ ನಡೆಯುತ್ತೆ. ತಾವೆಲ್ಲರೂ ಬಿಡುವು ಮಾಡಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ಸವಿನಯವಾದ ಮನವಿಯನ್ನು ಮಾಡಿಕೊಳ್ಳುತ್ತಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂಗೀತ ಕಚೇರಿ ಪ್ರಾರಂಭವಾಗಲಿದೆ. ವಂದನೆಗಳು. ಎಲ್ಲರಿಗೂ ನಮಸ್ಕಾರ. ಭಾರತೀಯ ವಿದ್ಯಾಭವನ ಮತ್ತು ನಮ್ಮ ಬಹಳ ಅನೇಕ ವರ್ಷಗಳ ಸಂಬಂಧ ಉಂಟು. ನಾನು ಬೆಂಗಳೂರು ಭಾರತೀಯ ವಿದ್ಯಾಭವನದ ದಕ್ಷಿಣ ಅವ್ರದ್ದು ಏನು ಸೌತ್ ಸೆಂಟರ್ ಉಂಟು, ಅಲ್ಲಿ ಕಲಿಸ್ತಿದ್ದೆ ನಾನು. ಎನ್ ಸುರೇಶ್ ಸರ್, ಮತ್ತೂರು ಕೃಷ್ಣಮೂರ್ತಿ ಸರ್ ಎಲ್ಲ ಒಟ್ಟಿಗೆ. ನಮ್ಮ ಗುರುಗಳಾದಂಥ ಪಂಡಿತ್ ವಿನಾಯಕ್ ತುರ್ವಿ ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಒಂದು ಶಾಸ್ತ್ರೀಯ ಸಂಗೀತದ ಒಂದು ರಾಗ ಹಾಡ್ತೇನೆ. ಆಮೇಲೆ ನೋಡೋಣ. ರಾಗ್ ಮಿಯಾ ಮಲ್ಹಾರ್, ಅದರಲ್ಲಿ 3 ಕಾಂಪೋಸಿಷನ್ ಹಾಡ್ತೇನೆ. ಒಂದು ವಿಲಂಬಿತ್ ಏಕ್ತಾಲ್, ಕರೀಮ ನಾಮ, ಎರಡನೇದ್ದು ತೀನ್ತಾಲ್, ಬಿಜುರಿ ಚಮಕೆ, ಮೂರನೇದ್ದು ಏಕ್ತಾಲ್ ಧೃತ್ ಏಕ್ತಾಲ್, ಅತಧೂಮರೆ.
ಫೀಡ್ಬ್ಯಾಕಿಗೆ ತಬಲ ಒಂಚೂರು. ಸುಖ ಸುಖ ದೇಹೋ ಸಬನಗು ಅದಾರಂಗ ಬೇನಾತಿ ಕರಾತ ಸುನಾಲೆ ಓ ಹೊಸತಾ
करिम नाम करिम नाम तो साहेब करिम नाम तो साहेब करिम नाम तो साहेब करिम करिम नाम करिम नाम करीम नाम दो साहेब करीम नाम दो साहेब करीम नाम दो साहेब करीम नाम करीम नाम दो साहेब करीम नाम करीम नाम करीम नाम करीम नाम तू साहेब साहेब करीम नाम तू साहेब करीम नाम करीम नाम तू साहेब करीम नाम करीम नाम दो साहेब करीम नाम करीम नाम तू साहेब करदार करीम नाम करीम नाम करीम नाम करीम नाम तू साहेब करदार तू साहेब करदार तू साहेब करदार तू साहेब करदार करीम 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 नाम रे 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 ने 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 सा धनी सरे सा म परे धनी सरे रे रे अरे पग ग ग मा रे रे सा सा करीम नाम मरे प प प प ग ग ग ग म रे रे मरे प ग मरे सने ने धने सा धने सरे सा मरे रे मरे प ग मरे सने सरे रे
बिजुरी चमके बरसे में, हाँ बिजुरी चमके बरसे में, हाँ बिजुरी चमके बरसे में, हाँ बिजुरी बिजुरी चमके बरसे में, हाँ बिजुरी चमके, बिजुरी चमके बरसे में, हाँ अरवा आई बदरिया, अरवा आई बदरिया, गरज गरज मोहे अति ही डरावे, गरज गरज मोहे अति ही डरावे, बिजुरी चमके बरसे में, हाँ बिजुरी चमके बरसे में, हाँ बिजुरी बिजुरी चमके, बिजुरी चमके, बिजुरी चमके, बिजुरी 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 चमके, चमके, बिजुरी चमके, घन गरज घन बिजुरी चमके, घन गरज घन बिजुरी चमके, घन गरज घन बिजुरी चमके, पपिहा पिया के तेरा सुनावे, पपिहा पिया के तेरा सुनावे, कहाँ करूँ कित जाऊँ मोरा, कहाँ करूँ कित जाऊँ मोरा, जियरा तरसे बिजुरी चमके बरसे में, हाँ बिजुरी पग मरे सा बिजुरी निधने, बिजुरी बिजुरी ग ग ग म रे 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 प प निधने सा बिजुरी चमके, निधने सा रे सा ग मरे प ने 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 ma pa ne da ni da ga ma re बिजुरी चमके बरसे में बिजुरी चमक
चमके बिजुरी चमके अत धूम रे अत धूम रे अत धूम रे धूम रे अत आई बदरिया 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 घुमंड घुमंड गरज गरज घुमंड घुमंड गरज गरज परन को अत धू अत धू करत पपीहा पी करत पपीहा पी करत पपीहा तरसन लागे मोरा जियर तरसन लागे मोरा जियर तरसन लागे तरसन तरसन बीबी करत पपीहा बीबी तरसन लागे मोरा जियर तरसन लागे मोरा जियर कानर सरान अमोर डिंगवा अत धूम रे अत धूम आधो आधो मारे अत धू आई बदरिया अत आई बदरिया अत आई बदरिया आई बदरिया घुमंड घुमंड गरज गरज बरदन गोरा अत धूम रे अत धूम ಏನು ನಿರುಪಮ ಸೊಬಗು ಅಂತ ಕುವೆಂಪು ಅವರು ಬೆಂಗಾಲಿಯಿಂದ ಕನ್ನಡಕ್ಕೆ ಅನುವಾದ ಮಾಡಿದಂಥ ಒಂದು ಭಜನೆ. ಏನು ನಿರುಪಮ ಏನು ನಿರುಪಮ ಸೊಬಗು ಏನು ನಿರುಪಮ ಏನು ನಿರುಪಮ ಸೊಬಗು
ಏನು ನಿರುಪಮ ಸೊಬಗು ಏನು ನಿರುಪಮ ಸೊಬಗು ಏನು ನಿರುಪಮ ಸೊಬಗು ಎಂಥ ಚೆಲುವಿನ ಮೋಹನ ಎಂಥ ಚೆಲುವಿನ ಮೋಹನ ನನ್ನ ಹೃದಯದ ಮೂರ್ತಿ ವಂದನು ನನ್ನ ಹೃದಯದ ಮೂರ್ತಿ ವಂದನು ಎದೆಯ ಗುಡಿಸಲಿಗೀ ದಿನ ಎದೆಯ ಗುಡಿಸಲಿಗೀ ದಿನ ಏನು ನಿರುಪಮ ಸೊಬಗು ಏನು ಸೊಬಗು ಏನು ನಿರುಪಮ ಸೊಬಗು ಏನು ನಿರುಪಮ ಸೊಬಗು ಏನು ನಿರುಪಮ ಎಂಥ ಚೆಲುವಿನ ಎದೆಯೊಳೊಲವಿನ ಚಿಲುಮೆ ಚಿಮ್ಮಿವೆ ಎದೆಯೊಳೊಲವಿನ ಚಿಲುಮೆ ಚಿಮ್ಮಿವೆ ಎದೆಯೊಳೊಲವಿನ ಚಿಲುಮೆ ಚಿಮ್ಮಿವೆ ಹತ್ತು ಕಡೆಗೂ ಸುಮ್ಮನೆ ಹತ್ತು ಕಡೆಗೂ ಸುಮ್ಮನೆ ಯಾವ ಸಂಪದವನ್ನು ಸುರಿಯಲಿ ಯಾವ ಸಂಪದವನ್ನು ಸುರಿಯಲಿ ಯಾವ ಸಂಪದವನ್ನು ಸುರಿಯಲಿ ಹೇಳು ನಿನ್ನಿ ಪದದೆಡೆ ಹೇಳು ನಿನ್ನಿ ಪದದೆಡೆ ಏನು ನಿರುಪಮ ಸೊಬಗು ಏನು ನನ್ನ ಹರಣವೇ ಶರಣು ನಿನಗೆ ನನ್ನ ಹರಣವೇ ಶರಣು ನಿನಗೆ ನನ್ನ ಆತ್ಮವೇ ನಿನ್ನದು ನನ್ನ ಹರಣವೇ ಶರಣು ನಿನಗೆ ನನ್ನ ಆತ್ಮವೇ ನಿನ್ನದು ಮತ್ತೆ ಏನನು ನೀಡಲಯ್ಯ ಮತ್ತೆ ಏನನು ನೀಡಲಯ್ಯ ಮತ್ತೆ ಏನನು ನೀಡಲಯ್ಯ 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 ನನ್ನ ಹರಣವೇ ಶರಣು ನಿನಗೆ ನನ್ನ ಆತ್ಮವೇ ನಿನ್ನದು ಮತ್ತೆ ಏನನು ನೀಡಲಯ್ಯ ಮತ್ತೆ ಏನನು ನೀಡಲಯ್ಯ ನನ್ನದೆಲ್ಲವೂ ನಿನ್ನದು ನನ್ನದೆಲ್ಲವೂ ನಿನ್ನದು ಏನು ನಿರುಪಮ ಸೊಬಗು ಏನು ನಿರುಪಮ ಸೊಬಗು ಏನು ನಿರುಪಮ ಸೊಬಗು ಎಂಥ ಚೆಲುವೆ
ಎಲೆ ಮನ ಮುರಾ ಎಲೆ ಮನ ಮುರಾರಿಯರೆ ಕೊಂಡಾಡು ಎಲೆ ಎಲೆ ಮನ ಮುರಾರಿಯನೆ ಮುರಾರಿಯನೆ ಎಲೆ ಮನ ಮುರಾರಿಯನೆ ಕೊಂಡ ಎಲೆ ಮನ ಮುರಾರಿಯನೆ ಕೊಂಡ ಎಲೆ ಮನ ಮುರಾರಿಯನೆ ಮುರಾರಿಯನೆ ಕೊಂಡಾಡು ಎಲೆ ಮನ ಮುರಾರಿಯನೆ ಕೊಂಡಾಡು ಎಲೆ ಮನ ಮುರಾರಿಯನೆ ಕೊಂಡಾಡು ಎಲೆ ಮನ ಮುರಾರಿಯನೆ ಕೊಂಡಾಡು ಮುರಾರಿಯನೆ ಕೊಂಡಾಡು ಎಲೆ ಮನ ಮುರಾರಿಯನೆ ಕೊಂಡಾಡು ಕಾಲನ ದೂತರ ಕಾಲಿಗೆ ಬಿದ್ದರೆ 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 ನಾಳೆಗೆ ನಿಲ್ಲುವರೇನೋ ನಾಳೆಗೆ ನಿಲ್ಲುವರೇನೋ ಮುರಾರಿಯನೆ ಕೊಂಡಾಡು ಎಲೆ ಮನ ಮುರಾರಿಯನೆ ಕೊಂಡಾಡು ಮಂದಿಯ ಮಾತಿಗೆ ಎಂದೆಂದಿಗೂ ಮರುಗದೆ ಮಂದಿಯ ಮಾತಿಗೆ ಮಂದಿಯ ಮಾತಿಗೆ ಎಂದೆಂದಿಗೂ ಮರುಗದೆ ಮಂದಿಯ ಮಾತಿಗೆ ಎಂದೆಂದಿಗೂ ಮರುಗದೆ ಮಂದಿಯ ಮಾತಿಗೆ ದಾಸರಿಗಿದ್ದಿದ್ರೆ ಅವ್ರು ಹೇಳ್ತಿದ್ರೇನೋ ವಾಟ್ಸಪ್ ಮಾತಿಗೆ ಎಂದೆಂದಿಗೂ ಮರುಗದೆ ಅಂತ. ಮಂದಿಯ ಮಾತಿಗೆ ಎಂದೆಂದಿಗೂ ಮರುಗದೆ ಮಂದಿಯ ಮಾತಿಗೆ ಎಂದೆಂದಿಗೂ ಮರುಗದೆ ಮುಂದಿನ ಗತಿಯನು ನೋಡೋ ನೋಡೋ ಮುಂದಿನ ಗತಿಯನು ಮುಂದಿನ ಗತಿಯನು ಮುಂದಿನ ಗತಿಯನು ಮುಂದಿನ ಗತಿ ಮಂದಿಯ ಮಾತಿಗೆ ಎಂದೆಂದಿಗೂ
ರಾಜೀವ ಮುಖಿಯರ ಗೋಜಿಗೆ ಹೋಗದೆ ರಾಜೀವ ಮುಖಿಯರ ರಾಜೀವ ಮುಖಿಯರ ರಾಜೀವ 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 ಮುಖಿ ರಾಜೀವ ಮುಖಿಯರ ಗೋಚಿಗೆ ಹೋಗದೆ ರಾಜೀವ ಮುಖಿಯರ ರಾಜೀವ ಮುಖಿಯರ ಗೋಚಿಗೆ ಹೋಗದೆ ರಾಜೀವ ಮುಖಿಯರ ಗೋಚಿಗೆ ಹೋಗದೆ ವಿಜಯ ವಿಠಲನ ಪಾಡೋ ಪಾಡೋ ವಿಜಯ ವಿಠಲನ ವಿಜಯ ವಿಠಲನ ವಿಜಯ ವಿಠಲನ ವಿಠಲ ವಿಠಲ ವಿಜಯ ವಿಠಲನ ಪಾಡೋ ಪಾಡೋ ವಿಜಯ ವಿಠಲನ ವಿಜಯ ವಿಠಲನ ವಿಜಯ ವಿಠಲನ ವಿಜಯ ವಿಠಲನ ವಿಜಯ ವಿಠಲನ ವಿಠಲನ ವಿಜಯ ವಿಠಲನ ಪಾಡೋ ಪಾಡೋ ಮುರಾರಿಯನೆ ಕೊಂಡಾಡು ಎಲೆ ಮನ 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 ಮುರಾರಿಯನೆ 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 ಕೊಂಡಾಡು. ನೀಹಿ ಮಾಯೆಯೊಳಗೋ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ನಿನ್ನೊಳು ಮಾಯೆಯೋ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ನೀ ದೇಹದೊಳಗೋ ನಿನ್ನೊಳು ದೇಹವಾ ನಿನ್ನೊಳು ದೇಹವಾ ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ ನೀ ದೇಹದೊಳಗೋ ನಿನ್ನೋಳು ದೇಹವಾ ನೀ ದೇಹ
ಬಯಲು ಆಲಯದೊಳಗು ಆಲಯವು ಬಯಲೊಳಗು ಬಯಲು ಆಲಯದೊಳಗು ಆಲಯವು ಬಯಲೊಳಗು ಬಯಲು ಆಲಯಗಳೆರಡು ನಿನ್ನೊಳ ಬಯಲು ಆಲಯಗಳೆರಡು ನಯನದೊಳಗೋ ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ ನಯನ ಬುದ್ಧಿಗಳೆರಡು ನಿನ್ನೊಳಗೋ ಹರಿಯೇ ನಯನ ಬುದ್ಧಿಗಳೆರಡು ನಯನ ಬುದ್ಧಿಗಳೆರಡು ನಿನ್ನೊಳಗೋ ಹರಿಯೇ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಕುಸುಮದೊಳು ಗಂಧವೋ ಗಂಧದೊಳು ಕುಸುಮವೋ ಕುಸುಮದೊಳು ಗಂಧವೋ ಗಂಧದೊಳು ಕುಸುಮವೋ ಕುಸುಮ ಗಂಧಗಳೆರಡು ಘ್ರಾಣದೊಳಗೋ ಕುಸುಮ ಗಂಧಗಳೆರಡು ಘ್ರಾಣದೊಳಗೋ ಅಸಮಭವಕ್ಕಾಗಿ ನೆಲೆ ಆದಿ ಕೇಶವರ ಕೇಶವ 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 ಅಸಮಭವಕ್ಕಾಗಿ ನೆಲೆ ಆದಿ ಕೇಶವರಾಯ ಉಸುರಲೆನ್ನಳವಲ್ಲ 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 ಎಲ್ಲ ನಿನ್ನೊಳಗು ಉಸುರಲೆನ್ನಳವಲ್ಲ ಎಲ್ಲ ನಿನ್ನೊಳಗೋ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ನೀ ದೇಹದೊಳಗೋ ನಿನ್ನೊಳು ದೇಹವೋ ನೀ ಮಾಯೆಯೊಳಗೋ ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ ನಿನ್ನೋಳು ಮಾಯೆಯೋ ನಿನ್ನೋಳು ಮಾಯೆಯೋ. ಪುರಂದರದಾಸರ ಒಂದು ದೇವರನಾಮ ಹಾಡ್ತೇನೆ. ಬಾಲಭಾಷೆಯಲ್ಲಿ ಕೃಷ್ಣ ಹೇಗೆ ತಾಯಿ ಹತ್ರ ಮಾತಾಡ್ತಾನೆ, ಯಶೋದೆಯೇ ಅಮ್ಮ ಎನ್ನನ್ನು ಎತ್ತಿಕೊಳ್ಳಮ್ಮ. ಅನೇಕ 4 ನುಡಿ ಉಂಟು. ಪುರಂದರದಾಸರು ಯಾವ ಚೈಲ್ಡ್ ಸೈಕಾಲಜಿ ಓದಿದ್ರು ಗೊತ್ತಿಲ್ಲ. ಯಾಕಂದರೆ ಆ ಸತ್ಯದ ಅನುಭವ ಒಮ್ಮೆ ಆದರೆ ಎಲ್ಲ ತಿಳ್ಕೊಂಡ ಹಾಗೆ. ಆ ಬಾಲಭಾಷೆಯಲ್ಲಿ ಕೃಷ್ಣ ಏನೆಲ್ಲ ಕಾರಣಗಳು ಕೊಡ್ತಾನೆ. ನಾನು ಸ್ನಾನ ಮಾಡೋದಿಲ್ಲ, ನಾನು ಮತ್ತೆ ಬಿಸಿ ಮಮ್ಮು ಉಪ್ಪು ಕಾಯಿ ನನಗದು ಬೇಡ, ಉತ್ತತ್ತಿ ಬೆಣ್ಣೆ ಹಾಲು ಇದ್ದರೆ ಕೊಡಿ ನನಗೆ ಅದು ತಿಂತೇನೆ, ಮತ್ತೆಲ್ಲ ಕಳ್ಳ ಕೃಷ್ಣ ಅಂತ ಬೈತಾರೆ ನನಗೆ ಎಲ್ಲರೂ. ಅಮ್ಮ ಸುಮ್ಮನೆ ಮಲಗಬೇಡಿ, ಎನ್ನ ಕಡೆ ಮೋರೆ ಮಾಡಿ, ನೀನು ಮಲಗುವಾಗ ಸ್ವಲ್ಪ ನನ್ನ ಕಡೆ ಮೋರೆ ಮಾಡಿ. ಯಾಕೆ ಅಂದರೆ ಚಿಕ್ಕ ಹಾವು ಕಂಡರೆ
ಕಾಳಿಂಗ ಮರ್ದನ ಮಾಡಿದಂಥ ಕೃಷ್ಣ, ಅದೇ ಕೃಷ್ಣ ಈಗ ಹೇಳ್ತಾನೆ, ಸಣ್ಣ ಹಾವು ಕಂಡ್ರೆ ನನಗೆ ಹೆದರಿಕೆ ಆಗ್ತದೆ, ಅಮ್ಮ ಒಂಚೂರು ನನ್ನನ್ನು ನೋಡು, ನನ್ನ ಕಡೆ ಮಾತಾಡು ಸ್ವಲ್ಪ ರಾತ್ರಿ ನಿದ್ದೆ ಮಾಡುವಾಗ. ನಕ್ಷತ್ರ ತಂದು ತೋರೆ ಚಂದಿರನನ್ನ ಇತ್ತಿತ್ತ ಕರೆದು ತಾರೆ, ಸೃಷ್ಟೀಶ ಪುರಂದರ ಒಂದು ಸಾರೆ ಎತ್ತಿ ಮುದ್ದಾಡಿ ತಂದು ತೋರೆ. ಯಶೋದೆಯೇ ಅಮ್ಮ ಎನ್ನನು ಎತ್ತಿ ಕೊಳ್ಳಮ್ಮ, ಎತ್ತಿ ಕೊಳ್ಳಮ್ಮ. ಯಶೋದೆಯೇ ಯಶೋದೆಯೇ ಅಮ್ಮ ಎನ್ನನು ಎತ್ತಿ ಕೊಳ್ಳಮ್ಮ, ಎತ್ತಿ ಕೊಳ್ಳಮ್ಮ. ಯಶೋದೆಯೇ ಅಮ್ಮ ಎನ್ನನು ಎತ್ತಿಕೊಳ್ಳಮ್ಮ, ಯಶೋದೆಯೇ ಅಮ್ಮ ಎನ್ನನು ಎತ್ತಿಕೊಳ್ಳಮ್ಮ, ಅಮ್ಮ ಎತ್ತಿಕೊಳ್ಳಮ್ಮ. ಬಿಸಿ ನೀರು ಕಾಸಬೇಡೆ ಅಮ್ಮ, ನಾನು ಬಬ್ಬುಚಿ ಮಾಡಲಾರೆ. ಬಿಸಿ ನೀರು ಕಾಸಬೇಡೆ ಅಮ್ಮ, ನಾನು ಬಬ್ಬುಚಿ ಮಾಡಲಾರೆ. ಬಿಸಿ ಮಮ್ಮು ಉಪ್ಪು ಕಾಯಿ ಅಮ್ಮ ನಾ ಒಲ್ಲೆನೆ, ಬಿಸಿ ಮಮ್ಮು ಉಪ್ಪು ಕಾಯಿ ಅಮ್ಮ ನಾ ಒಲ್ಲೆನೆ, ಬಿಸಿ ಮಮ್ಮು ಉಪ್ಪು ಕಾಯಿ ಅಮ್ಮ ನಾ ಒಲ್ಲೆನೆ. ಉತ್ತತ್ತಿ ಬೆಣ್ಣೆ ಹಾಲು, ಉತ್ತತ್ತಿ ಬೆಣ್ಣೆ ಹಾಲು ತಿಂದನೆ ತಿಂದನೆ. ಯಶೋದೆಯೇ ಅಮ್ಮ ಎನ್ನನು ಎತ್ತಿಕೊಳ್ಳಮ್ಮ, ಕಳ್ಳ ಕೃಷ್ಣನೆನ್ನುತ್ತಾರೆ ಬಂದನೆಂದು ಬೇಗ ಬೇಗ ತಿನ್ನುತ್ತಾರೆ. ಕಳ್ಳ ಕೃಷ್ಣನೆನ್ನುತ್ತಾರೆ ಬಂದನೆಂದು ಬೇಗ ಬೇಗ ತಿನ್ನುತ್ತಾರೆ. ಅಮ್ಮ ಎನ್ನ ಎಲ್ಲರೂ ಬೈಯುತ್ತಾರೆ. ಕಳ್ಳ ಕೃಷ್ಣನೆನ್ನುತ್ತಾರೆ ಬಂದನೆಂದು ಬೇಗ ಬೇಗ ತಿನ್ನುತ್ತಾರೆ. ಅಮ್ಮ ಎನ್ನ ಎಲ್ಲರೂ ಬೈಯುತ್ತಾರೆ. ಗಲ್ಲ ಕಚ್ಚಿ ಕಚ್ಚಿ ಎಲ್ಲ ಹಲ್ಲು ತುಟಿ ನೋಯುತ್ತೀವೆ, ಗಲ್ಲ ಕಚ್ಚಿ ಕಚ್ಚಿ ಎಲ್ಲ ಹಲ್ಲು ತುಟಿ ನೋಯುತ್ತೀವೆ. ವಲ್ಲಭೇರು ಗೋಪಿಯನ್ನ, ವಲ್ಲಭೇರು ಗೋಪಿಯನ್ನ ಕೊಲ್ಲತಾರೆ. ಯಶೋದೆಯೇ ಅಮ್ಮ ಎನ್ನನು ಎತ್ತಿಕೊಳ್ಳಮ್ಮ, ಸುಮ್ಮನೆ ಮಲಗಬೇಡೆ ಅಮ್ಮ ನೀನು ಎನ್ನ ಕಡೆ ಮೋರೆ ಮಾಡೆ. ಸುಮ್ಮನೆ ಮಲಗಬೇಡೆ ಅಮ್ಮ ನೀನು ಎನ್ನ ಕಡೆ ಮೋರೆ ಮಾಡೆ. ಚಿಕ್ಕಾವು ಕಂಡರೆ ಅಂಜಿಕೆಯು ಬರುತ್ತಿದೆ, ಚಿಕ್ಕಾವು ಕಂಡರೆ ಅಂಜಿಕೆಯು ಬರುತ್ತಿದೆ. ಚಿಕ್ಕಾವು ಕಂಡರೆ ಅಂಜಿಕೆಯು ಬರುತ್ತಿದೆ, ಚಿಕ್ಕಾವು ಕಂಡರೆ, ಚಿಕ್ಕಾವು ಕಂಡರೆ ಅಂಜಿಕೆಯು ಬರುತ್ತಿದೆ.
ಕ್ಷಣ ಹೊತ್ತು ಎನ್ನ ಕೂಡೆ ಕ್ಷಣ ಹೊತ್ತು ಎನ್ನ ಕೂಡೆ ಮಾತನಾಡೆ ಯಶೋದೆಯೇ ಅಮ್ಮ ಎನ್ನರು ಎತ್ತಿಕೊಳ್ಳಮ್ಮ. ನಕ್ಷತ್ರ ತಂದು ತೋರೆ ಚಂದಿರನನ್ನ ಇತ್ತಿತ್ತ ಕರೆದು ತಾರೆ. ನಕ್ಷತ್ರ ತಂದು ತೋರೆ ಚಂದಿರನನ್ನ ಇತ್ತಿತ್ತ ಕರೆದು ತಾರೆ. ಸೃಷ್ಟಿಶ ಪುರಂದರ ವಿಠಲನ ಒಂದು ಸಾರೆ ಸೃಷ್ಟಿಶ ಪುರಂದರ ವಿಠಲನ ಒಂದು ಸಾರೆ ಎತ್ತಿ ಮುದ್ದಾಡಿ ತಂದು ತೋರೆ ಯಶೋದೆಯೇ ಅಮ್ಮ ಎನ್ನರು ಎತ್ತಿಕೊಳ್ಳಮ್ಮ. ಯಶೋದೆಯೇ ಅಮ್ಮ ಎನ್ನರು ಯಶೋದೆಯೇ ಅಮ್ಮ ಯಶೋದೆಯೇ ಅಮ್ಮ ಎನ್ನನು ಎತ್ತಿಕೊಳ್ಳಮ್ಮ. ಯಶೋದೆಯೇ ಅಮ್ಮ ಎನ್ನನು ಎತ್ತಿಕೊಳ್ಳಮ್ಮ 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 ಕೊಳ್ಳಮ್ಮ. ನಾನೇನ ಮಾಡಲಿ ನಾನೇನ ಮಾಡಲಿ ಬಡವನಯ್ಯ ನಾನೇನ ಮಾಡಲಿ ಬಡವನಯ್ಯ ಉಳ್ಳವರು ಶಿವಾಲಯ ಮಾಡುವರು ಉಳ್ಳವರು ಶಿವಾಲಯ ಮಾಡುವರು ಉಳ್ಳವರು ಶಿವಾಲಯ ಮಾಡುವರು ಉಳ್ಳವರು ಶಿವಾಲಯ ಮಾಡುವರು ಉಳ್ಳವರು ಶಿವಾಲಯ ಮಾಡುವರು. ನಾನೇನ ಮಾಡಲಿ ಬಡವನಯ್ಯ ನಾನೇನ ಮಾಡಲಿ ಬಡವನಯ್ಯ ನಾನೇನ ಮಾಡಲಿ ಬಡವನಯ್ಯ ಉಳ್ಳವರು ಶಿವಾಲಯ ಮಾಡುವರು. ಎನ್ನ ಕಾಲೇ ಕಂಬ ದೇಹವೇ ದೇಗುಲ 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 ಶಿರವೇ ಹೊನ್ನ ಕಳಸವಯ್ಯ ಶಿರವೇ ಹೊನ್ನ ಕಳಸವಯ್ಯ ಶಿರವೇ ಹೊನ್ನ ಕಳಸವಯ್ಯ ಉಳ್ಳವರು ಶಿವಾಲಯ
ಸ್ಥಾವರ ಕಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಸ್ಥಾವರ ಕಳಿವುಂಟು ಜಂಗಮಕ್ಕೆ ಸ್ಥಾವರ ಕಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಕೂಡಲ ಸಂಗಮ ದೇವಾ ಜಂಗಮಕ್ಕೆ ಅಳಿವಿಲ್ಲ ಸ್ಥಾವರ ಕಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಅಯ್ಯ ಕೇಳಯ್ಯ ಕೂಡಲ ಸಂಗಮ ದೇವಾ ಅಯ್ಯ ಕೇಳಯ್ಯ ಕೂಡಲ ಸಂಗಯ ಉಳ್ಳವರು ಶಿವಾಲಯ ಮಾಡುವರು ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡಲಿ ಬಡವನಯ ನಾನೇನ ಮಾಡಲಿ ಬಡವನಯ ಉಳ್ಳವರು ಶಿವಾಲಯ ಮಾಡುವರು ಉಳ್ಳವರು ಶಿವಾಲಯ ಉಳ್ಳವರು ಶಿವಾಲಯ ಉಳ್ಳವರು ಶಿವಾಲಯ ಮಾಡುವರು. Namaste, one and all present here. The 145th Cultural Outreach Program, in collaboration with Infosys Foundation Bengaluru and Bharatiya Vidya Bhavan Bengaluru, Mysuru, featuring Hindustani vocal, was indeed a celebration of melody and tradition, captivating the audience with its intricate rhythms and soulful expressions. First and foremost, I extend my sincere gratitude to Vidwan Dr. Dattatreya Velankar, esteemed Hindustani classical vocalist, for his exceptional and soul-stirring performance, especially Enu Nirupama Sobagu. Thank you, sir. I would also like to thank Sri Sumit Nayak, a renowned tabla artist, for his rhythmic brilliance. I extend my gratitude to Sri Veerabhadraya Hiremat, an accomplished harmonium artist, Sri Sujit and Sri Abhay, supporting artist. accomplished singer also. Yes, of course. Thank you, sir. Their collective artistry created a truly enriching and memorable musical experience for all. Thank you once again. I extend my sincere gratitude to our Vice Chairman, Dr. C. Naganna, Honorary Secretary Sri Priyas Ganapati, Honorary Treasurer Dr. A.T. Bhashyam, for their continued support and invaluable guidance towards the success of this event. I also express my heartfelt appreciation to our esteemed committee members, Shri T.S. Gangadhar, Srimati P.K. Nagalakshmi ma'am, for their dedicated efforts and unwavering commitment. I also thank our beloved Principal Srimati Lekha Nair for the extended support. Last but not the least, I extend my sincere thanks to the audience for their gracious presence and wholehearted support for making this event truly memorable and meaningful. Our next cultural outreach program is scheduled for the 3rd Saturday of July. We kindly seek your continued support and enthusiastic participation for all our upcoming programs as well. Thank you once again. This is for the benefit of the audience. Sri Veerabhadra Eragal has been a great guru. He introduced, if I may say so, Hindustani music to Mysore. And he has been
teaching exceptionally. I know. I was about to say that. Professor B. Somshekar, renowned harmonium artist and also professor of Kannada in Mysore. He brought, I think, Veerbhadra Eragal from Dharwad 40 years ago. Continuously, he has been teaching and he has trained hundreds of children and they have all achieved exceptional achievement in the various fields. They must be doctors, engineers, and they have occupied very elevated positions in our society. And special thanks to Veerbhadra sir. Thank you. Thank you, sir. ನಾ ಕನ್ನಡದಲ್ಲಿ ಹೇಳೋಣ ಅಂತ ಅಂದ್ಕೊಂಡಿದ್ದೆ, ಅವ್ರು ಅದನ್ನು ಹೇಳ್ಯಾರ ಇಂಗ್ಲೀಷ್ನಾಗೆ. ಮೈಸೂರು, ನಾನು 1993ಗೆ ನಮ್ಮ ಗುರುಗಳ ಹತ್ರ ಸೇರಿದೆ, ಪಂಡಿತ್ ವಿನಾಯಕ್ ತೊರೆಯೋರ ಹತ್ರ. ಸೋಮಶೇಖರ್ ಸರ್ ಹೆಸರು ತೆಗೆದರು. ಅವರು ಮತ್ತು ನಮ್ಮ ಗುರುಗಳು ಭಾಳ ಭಾಳ ಸ್ನೇಹಿತರು. ನನ್ನ ಮತ್ತು ಸೋಮಶೇಖರ್ ಸರ್ ಭಾಳ ಏಜ್ ಗ್ಯಾಪ್ ಇದ್ದರೂ ಕೂಡ ಹೆಗಲ ಮೇಲೆ ಕೈ ಹಾಕ್ಕೊಂಡು ನೀನು ನನ್ನ ಫ್ರೆಂಡ್ ಅಂತೇಳಿ, ಸರ್ ನೀವೇ ಅಂತ ಫ್ರೆಂಡ್ ಸರ್ ನನಗೆ ಅಂತ. ಇಲ್ಲ ಕಣು, ಸಂಗೀತದಲ್ಲಿ ನಾನು ಎಲ್ಲರನ್ನೂ ಹೀಗೆ ನೋಡೋದು ಅಂತ, ಅಂಥ ಒಂದು ದೊಡ್ಡ ಒಂದು ಮನಸ್ಸು ಅವರ ವಿಚಾರ. ಸರ್ ಮತ್ತು ಅನೇಕ ಮಂದಿ ಇಲ್ಲಿ ಹಿಂದೂಸ್ತಾನಿಯ ಒಂದೇನೊಂದು ಪರಂಪರೆ ಉಂಟು, ಅದನ್ನು ಬೆಳೆಸ್ತಾ ಇದ್ದಾರೆ. ಇವತ್ತಿನ ನನಗಿಲ್ಲಿ ಹಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಇನ್ಫೋಸಿಸ್ ಫೌಂಡೇಶನ್. ಹೇಳಿ ಸರ್, ಅದೇ ಹೇಳಿ ಮಾತಾಡಿ. ಮೈಸೂರಲ್ಲಿ ಇವತ್ತು ಹಿಂದೂಸ್ತಾನಿ ಸಂಗೀತ ಇಷ್ಟು ಮಟ್ಟಿಗೆ ಬೆಳೆಸಲಿಕ್ಕೆ ಪ್ರಮುಖ ಕಾರಣರು ಅಂತಂದರೆ ಪ್ರೊಫೆಸರ್ ಬಿ ಸೋಮಶೇಖರ್ ಅವರು. ಅವರಾದ್ಮೇಲೆ ಇನ್ನೊಬ್ಬರು ಅಂದರೆ ಇಂದುಧರ್ ನಿರೋಡಿ ಸರ್, ಪಂಡಿತ್ ಇಂದುಧರ್ ನಿರೋಡಿ. ಆಮೇಲೆ ಮತ್ತೆ ನಮಗೆ ಕಳಸದಂತೆ ಬಂದಿದ್ದು ಪಂಡಿತ್ ಇಂದುಧರ ನಿರೋಡಿ ಅವರು ಸರ್. ಮತ್ತು ನಾವು ಅಜ್ಜ ಅವ್ರ ಹತ್ರ ಗದಿನಲ್ಲಿ 12-13 ವರ್ಷ ಕಲ್ತ ಮೇಲೆ ನಮಗಿನ್ನೂ ಕಲಿಬೇಕು ಅಂತ ಆಸೆ ಇದ್ದಾಗ ನಾನು ಗುರುಗಳ ಹತ್ರ ಯಾವಾಗಲೂ ಹೇಳ್ತಾ ಇದ್ದೆ, ಈಗ ನಮಗೆ ಏನು ಕಲಿಬೇಕು ಅಂತ ತಿಳಿದಿದ್ರಿ, ಆದರೆ ನೀವು ನಮ್ಮ ಹತ್ರ ಇಲ್ಲ, ನಾವು ನಿಮ್ಮ ಹತ್ರ ಒಂದು ಪಾಠ ಹೇಳಿಸ್ಕೊಳ್ಳೋಕೆ ದೂರ ಆಗ್ತದೆ ಅಂತ ಅಂದಿದ್ದೆ ನಾನು. ಅವಾಗ ಅಜ್ಜನಿಗೆ ನೆನೆಸ್ಕೊಂತೀರಿ, ಎಲ್ಲ ನಿನಗೂ ದೊರಕಿತ್ತಂತ ಹೇಳಿದ್ರು. ನಮಗೆ ಅವರಂದಂಗೆ ಅವರ ಆಶೀರ್ವಾದ ನಮಗೆ ನಿರೋಡಿ ಗುರುಗಳು ಬಂದರು. ಮತ್ತೆ ಅವ್ರ ಹತ್ರ ನಮಗೆ ಕಲೀಲಿಕ್ಕೆ ಅವಕಾಶ ಸಿಕ್ತು. ಇವತ್ತಿಗೂ ನಾವು ಅವ್ರ ಹತ್ರ ಅಭ್ಯಾಸ ಮಾಡ್ತೀನಿ. ಸೊ ಹಾಗಾಗಿ ಇವತ್ತು ಇಷ್ಟೆಲ್ಲ ನಡೀತಾ ಇದೆ ಹಿಂದೂಸ್ತಾನಿ ಕ್ಷೇತ್ರದಲ್ಲಿ ಕಾರ್ಯ ಅಂತಂದರೆ ಅದಕ್ಕೆ ಪ್ರೊಫೆಸರ್ ಬಿ ಸೋಮಶೇಖರ್ ಅವರ ಕಾರಣ. ನಾವು ಶ್ರೀ ನಾಗಣ್ಣ ಸರ್ ಅವರು ಮತ್ತು ನಮ್ಮ ಇವರು ಎಲ್ಲರೂ ನಾವೆಲ್ಲ ಅವ್ರ ಊರಿಗೆ ಹೋಗ್ತಾ ಇದ್ದೀವಿ ನಾವು ವಚನ ಸಂಗೀತ. ಹೌದು ಸರ್. ಸೊ ಹಾಗಾಗಿ ಈ ಸಮಯದಲ್ಲಿ ಈ ಒಂದು ವಿಷಯವನ್ನು ನೆನಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕರ್ನಾಟಕದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಕ್ಕೆ ಬರಲಿಕ್ಕೆ ಕಾರಣವೇ ಮೈಸೂರು. ಧಾರವಾಡ ಹುಬ್ಬಳ್ಳಿಯ ಮೊದಲು ಮೈಸೂರಿನ ಮಹಾರಾಜರು ನಥನ್ ಖಾನ್, ಅಬ್ದುಲ್ ಕರೀಂ ಖಾನ್ ಅವರನ್ನೆಲ್ಲ ಅಬ್ದುಲ್ ವಹೀದ್ ಖಾನ್ ಅವ್ರನ್ನೆಲ್ಲ ಕರೆಸಿ ಇಲ್ಲಿ ದಸರಾ ಮಹೋತ್ಸವದಲ್ಲೆಲ್ಲ ಹಾಡಿಸ್ತಾ ಇದ್ರು. ಅವರು ಬರುವಾಗ ಆನ್ ದಿ ವೇ ಸ್ವಲ್ಪ ದಿವಸ ಅಲ್ಲಿ ಹುಬ್ಬಳ್ಳಿಯಲ್ಲಿ, ಸ್ವಲ್ಪ ದಿವಸ ಧಾರವಾಡದಲ್ಲಿ, ಮತ್ತು ಅನೇಕ ಅಲ್ಲಿಯ ಕಲಾವಿದರು ಕೂಡ. ಹಾಗಾಗಿ ಈ ಮೈಸೂರಿನ ಒಂದು ಶಾಸ್ತ್ರೀಯ ಸಂಗೀತಕ್ಕೂ ಮೈಸೂರಿಗೂ ಬಹಳ ಒಂದು ಅತ್ಯದ್ಭುತವಾದಂಥ ನಂಟು ಮೊದಲಿತ್ತು. ಮಧ್ಯ ಸ್ವಲ್ಪ ಕಡಿಮೆ ಆಗಿತ್ತು. ಈಗ ಇನ್ನೊಮ್ಮೆ ಹಾಗೆ ಆಗಲಿ ಅಂತ ನನ್ನ ಆಸೆ. ಭೈರವಿಯಲ್ಲಿ ಒಂದು ಭಜನೆ ಹಾಡಿ ಇವತ್ತು ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ನನ್ನೊಟ್ಟಿಗೆ ಸುಮಿತ್ ನಾಯಕ್ ಅವರು. ನಾಳೆ ಇವರ ತಬಲಾ ಸೋಲೋ ಉಂಟು ಗಾನಭಾರತಿಯಲ್ಲಿ ಇವರ ಸೋಲೋ ಮತ್ತು ಶ್ರೀಮತಿ ದೇವಿ ಅವರ ಗಾಯನ ಕಾರ್ಯಕ್ರಮ ಉಂಟು. ದಯವಿಟ್ಟು ಅವರ ಕಾರ್ಯಕ್ರಮಕ್ಕೆ ನೀವೆಲ್ಲ ಬರಬೇಕಾಗಿ ಈಗಲೇ ನಾನು ಆಮಂತ್ರಣ ಹೇಳ್ತೇನೆ.
ಒಂದು ಮುಖ್ಯವಾದ ವಿಚಾರ ಮರ್ತಿದ್ದೆ, ಸೌಂಡ್ ಸಿಸ್ಟಮ್ ಅವರು ಭಾಳ ಅದ್ಭುತವಾಗಿತ್ತು. ಇಲ್ಲಾದರೆ ನಮ್ಮದು ಒಟ್ಟಿಗೆ ಯಾವಾಗಲೂ ಅದು ಒಟ್ಟಿಗೆ ಒಮ್ಮೊಮ್ಮೊಮ್ಮೊಮ್ಮೆ ಶ್ರುತಿ ಸೇರಿಸ್ತಿತ್ತು, ಕೂ ಕಾ ಕೂ ಅಂತ ಬೇರೆ ಬೇರೆ ಶ್ರುತಿಯಲ್ಲಿ. ಆದರೆ ಇವತ್ತೇನೂ ತೊಂದರೆ ಕೊಡಲಿಲ್ಲ, ಭಾಳ ಚೆನ್ನಾಗಿತ್ತು ಸೌಂಡ್ ಸಿಸ್ಟಮ್. ದಾಸೋಹಂ ತವ ದಾಸೋಹಂ ದಾಸೋಹಂ ತವ ದಾಸೋಹಂ 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 ತವ दासोहं दासोहं तव दासोहं दासान्तर्गत व्यासरूप हरे दासान्तर्गत व्यासरूप हरे दासोहं तव. ಈ ಭಜನೆಯನ್ನು ನನ್ನ ತಂದೆಯವರ ಗುರುಗಳು, ನನ್ನ ಗುರುಗಳಾದಂಥ ಭದ್ರಗಿರಿ ಅಚ್ಯುತದಾಸರು ಹರಿಕತೆಯಲ್ಲಿ ಮಹಾಮೇರು ಪರ್ವತ ಅವರು ರಚಿಸಿದ್ದರು. ದಾಸೋಹಂ ತವ ದಾಸೋಹಂ ದಾಸಾಂತರ್ಗತ ವ್ಯಾಸರೂಪ ವಾಸುದೇವ ವಸುಶ್ರೇಷ್ಠ ವಿಶಿಷ್ಠಾ वासवादि सर्वासु अधिष्ठा वासुदेव वसुश्रेष्ठ विशिष्ठा वासवादि सर्वासु अधिष्ठा वासिसि हृदयद वासन कಳೆದು ವಾಸಿಸಿ ಹೃದಯದ ವಾಸನ ಕಳೆದು ದಾಸ ದಾಸರೊಳು ದಾಸ ದಾಸರೊಳು दास 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 दासरोळु वासवियो दास दासरोळु वासवियो दासोहं तव दासोहं दासान्तर्गत व्यासरूप दासोहं तव विश्वनियामक विश्वविलक्षण विश्ववियामक विश्वविलक्षण विश्वव्याप हरि विश्वव्याप हरि विश्वजिता विश्वव्याप हरि विश्वव्याप विश्वव्याप हरि विश्वजिता विश्वरूप नज विश्वनाथ हरि विश्वरूप नज विश्वनाथ हरि अश्ववदन विश्वास फला विश्वरूप नज विश्वनाथ हरि अश्ववदन विश्वास फला अश्ववदन विश्वास फला दासोहं तव दासोहं दासोहं तव दासोहं दासान्तर्गत व्यासरूप हरे दासान्तर्गत व्यासरूप हरे दासोहं कालरूप महाकालरूप महाकालदिबालक रूपदोळो कालनियामक बालरूप कालरूपदोळो महाकाल बालक रूपदोळो
ಕಾಲ ನಿಯಾಮಕ ಕಾಲ ರೂಪ ಮಹಾ ಕಾಲದಿ ಬಾಲಕ ರೂಪದೊಡು ಆಲದೆಲೆಯ ಮೇಲೆ ಲೀಲೆಯ ತೋರುತ ಆಲದೆಲೆಯ ಮೇಲೆ ಲೀಲೆಯ ತೋರುತ ಮೂಲ ನಾರಾಯಣ ಮೂಲ ನಾರಾಯಣ ಮೂಲ ನಾರಾಯಣ ಮೂಲ ಮೂಲ ನಾರಾಯಣ ಆಲದೆಲೆಯ ಮೇಲೆ ಲೀಲೆಯ ತೋರುತ ಮೂಲ ನಾರಾಯಣ ಮಹಿಮಾನ್ವಿತ ಮೂಲ ನಾರಾಯಣ ಮಹಿಮಾನ್ವಿತ ದಾಸೋಹಂ ತವ ದಾಸೋಹಂ ದಾಸೋಹಂ ತವ ದಾಸೋಹಂ दासांतर्गत व्यास रूप हरि दासांतर्गत व्यास रूप हरि दासोहं दासोहं